ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸೂಪರ್ ಸ್ಪೆಷಲ್ ಮದ್ದು ವಡ ಅಂತಲೇ ಹೇಳ್ಬೋದು. ಮೈದಾ ಜಾಸ್ತಿ ಯೂಸ್ ಮಾಡ್ದೇ ರವೆಯಲ್ಲಿ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ 1 ಬೌಲಷ್ಟು ಚಿರೋಟಿ ರವೆ, 1/4 ಬೌಲಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಮೈದಾ ಹಿಟ್ಟು. ಅದು ಬೇಕಾದರೆ ಆಪ್ಷನ್ನು, ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಂತರ 1 ಬೌಲಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಒಂದು 6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, 1 ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಒಂದು 4 ಸ್ಪೂನಷ್ಟು ತಗೊಂಡ್ರೆ ಸಾಕು. ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋಣ. ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ತಗೊಂಡ್ರೆ ಸಾಕು. ನಂತರ ಇದನ್ನು ಸ್ವಲ್ಪ ನುಣ್ಣಗೆ ಈ ಥರ ತರಿ ಹಾಕಿ ರುಬ್ಕೊಳ್ಳಿ. ನಂತರ ಕಡಲೆ ಮತ್ತು ಕಡಲೆ ಬೀಜನ ಹಾಕಿ ಅದನ್ನು ಅಷ್ಟೇ ನುಣ್ಣಗೆ ಬೇಡ, ತರಿಯಾಗಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲಷ್ಟು ಚಿರೋಟಿ ರವೆ, 1/4 ಬೌಲಷ್ಟು ಅಕ್ಕಿ ಹಿಟ್ಟು, ನಾನು 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೈಂಡಿಂಗೋಸ್ಕರ ಅಷ್ಟೇ. ಇಲ್ಲ ಅಂದರೆ ಅದನ್ನು ಯೂಸ್ ಮಾಡ್ದಂಗೆ ಬೇಕಾದರೆ ಮಾಡ್ಬೋದು ಇದನ್ನು. ನಂತರ ರುಬ್ಬಿಟ್ಕೊಂಡ್ರಂಥ ಮಸಾಲೆ ಎಲ್ಲನೂ ಹಾಕಿ, ಕಷ್ಟನೇ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು. ಇದನ್ನು ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಂತರ 1 ಬೌಲಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡ್ರೆ, ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಜೊತೆಗೆ ಬೇಕಿದ್ರೆ ಹಾಕಿ. ಎಳ್ಳು 1 ಸ್ಪೂನಷ್ಟು ಎಳ್ಳು, 1 ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ. ನೀವು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಓಂಕಾಳನ್ನು ಹಾಕಿ, ಎರಡೂ ಜೀರಿಗೆ ಮತ್ತು ಓಂಕಾಳು ಎರಡೂ ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಸೋಡಾನು ಬೇಡ, ಏನೂ ಬೇಡ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕಿದ್ರೆ ಸಾಕು. ಸೋಡಾ ಬದಲು ಎಣ್ಣೆ ಕಾಯಿಸಿ ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಎಣ್ಣೆ ಕಾಯಿಸಾಕ್ತಿದ್ದೀನಿ, ಒಂದು 2-3 ಸ್ಪೂನಷ್ಟು ಎಣ್ಣೆನ ಕಾಯಿಸಾಕ್ತಿದ್ದೀನಿ ಈ ಅಳತೆಗೆ. ನಂತರ ಇದನ್ನು ಅಷ್ಟೇ ಚೆನ್ನಾಗಿ ಕಲಸಿ, ಸ್ವಲ್ಪ ಬಿಸಿ ಆರಿದ್ಮೇಲೆ ಕಲಸಿ. ನಂತರ ಇದಕ್ಕೆ ನೀರು ಸ್ವಲ್ಪನೇ ಹಾಕಿ, ಈರುಳ್ಳಿ ನೀರು ಬಿಟ್ಕೊಳ್ಳೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಒಂದು 10-15 ನಿಮಿಷ ಹಾಗೆ ಇಡೋಣ. ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನೀರನ್ನ ಚಿಮುಕಿಸಿ ಮತ್ತು ಮೇಲೆ ನೀರು ಸ್ವಲ್ಪ ಚಿಮುಕಿಸಿ ಒಂದು 1/4 ಗಂಟೆ 15 ನಿಮಿಷ ಇಡಿ. ನೋಡಿ, 1/4 ಗಂಟೆ 15 ನಿಮಿಷ ಆದಮೇಲೆ ಈ ಥರ ಅಳತೆಗೆ ಬಂದಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ನೀರು ರಿಕ್ವೈರ್ಡ್ ಅಂದಿದ್ರೆ ಸ್ವಲ್ಪ ನೀರನ್ನ ಹಾಕಿ ಉಂಡೆ ಕಟ್ಟಿ ಅದಕ್ಕೆ ಬಂದರೆ ಸಾಕು. ತುಂಬ ನೀರು ಹಾಕಬೇಡಿ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ತಗೋಬೇಕು ಇದನ್ನು. ರವೆ ನೆನೆಯಷ್ಟು ನೀರು ಹಾಕಿದ್ರೆ ಸಾಕು. ನೋಡಿ, ಅದಕ್ಕೆ ಬಂದರೆ ಸಾಕು. ಇದು ಪರ್ಫೆಕ್ಟ್ ಆಗಿದೆ ಅಳತೆ. ನಂತರ ಎಲ್ಲನೂ ಉಂಡೆ ಮಾಡಿ ಎಣ್ಣೆ ಕಾಯೋದಕ್ಕಿಟ್ಟು ಒಂದೊಂದಾಗಿ ಮದ್ದು ವಡೆನ ತುಂಬ ತೆಳು ಒತ್ತೋದು ಬೇಡ, ತುಂಬಾ ದಪ್ಪ ಬೇಡ. ಮದ್ದು ವಡೆ ನೋಡಿರ್ತೀರ ಅಲ್ವಾ ಎಲ್ಲರೂ, ಆ ಅಳತೆಗೆ ಮಾಡಿದ್ರೆ ಸಾಕು. ಫಸ್ಟ್ ಎಲ್ಲನೂ ಉಂಡೆ ಕಟ್ಟಿಟ್ಕೊಂಬಿಟ್ರೆ ನೀವು ಬೇಯಿಸೋದು ತುಂಬ ಈಸಿ ಆಗಿದೆ. ನಾನು ಒತ್ತೋದಕ್ಕೆ ಏನೂ ತಗೋತಾ ಇಲ್ಲ. ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಉಂಡೆಗಳನ್ನ ಹಾಕಿ ಒಂದು ತಟ್ಟೆಗೆ ಪ್ರೆಸ್ ಮಾಡಿದ್ರೆ ಸಾಕು. ಒಂದೇ ಸಲ ಪ್ರೆಸ್ ಮಾಡಿದ್ರೆ ಸಾಕು. ಅದು ಎಷ್ಟು ಅಳತೆ ಬರುತ್ತೆ ಆ ಅಳತೆಗೆ ನೀವು ಮದ್ದು ವಡೆನ ಹಾಕೊಳ್ಳಿ. ನಾನು ಹೇಳಿದ್ದು ತುಂಬ ತೆಳು ಬೇಡ, ತೆಳು ಆದರೆ ಹಪ್ಪಳ ಥರ ಆಗಿಬಿಡುತ್ತೆ. ನೋಡಿ, ಅದಕ್ಕೆ ಆದರೆ ಸಾಕು. ನಂತರ ನೋಡಿ, ಈ ಥರ ರಿಮೂವ್ ಮಾಡಿ ಎಣ್ಣೆ ಕಾದಿದ್ರೆ ಎಣ್ಣೆಗೆ ಬಿಟ್ಟು ಸ್ವಲ್ಪ ನೋಡಿ, ಯಾಕೆ ನೋಡಿದ್ರೆ ಎಣ್ಣೆ ಮೇಲೆ ಬರುತ್ತೆ ಇಟ್ಟು, ಎಣ್ಣೆ ಕಾದಿದೆ ಅಂತ. ಈಗ ಮದ್ದು ವಡೆನ ಒಂದೊಂದಾಗಿ ಬೇಯಿಸ್ಕೊಳ್ಳಿ. ಅಂದ ತಕ್ಷಣ ನೀವು ಮದ್ದು ವಡೆನ ಬೇಗ ಮಾಡ್ಕೋಬೋದು. ನಾನು ಹೇಳಿದ್ರೆ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಎಲ್ಲ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ನಾನು ರವೆಲ್ಲಿ ಮಾಡಿ ತೋರಿಸಿದ್ದೀನಿ. ನೋಡಿ, ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲ ಮದ್ದು ವಡೆಗಳು ಇದೇ ಥರ ಬೇಯಿಸಿ. ಮತ್ತು ಇದು ನೋಡಿ, ಇನ್ನೂ 2 ಹಾಕಿ ತೋರಿಸ್ತೀನಿ. ಒಂದು ನಾನು ಈ ಅಳತೆಗೆ 2 ಮದ್ದು ವಡೆನ ಹಾಕೋಬೋದು. ನೋಡಿ, ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ಚಟ್ನಿ ಜೊತೆ ಕೊಡಿ, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಬಿಸಿ ಬಿಸಿಯಾದ ರುಚಿಯಾದ ಮದ್ದು ವಡೆ ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ರೆಡಿ ಆಯಿತು.
ನೋಡಿ ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಚಟ್ನಿ ಜೊತೆ ಸರ್ವ್ ಮಾಡಿ. ಯಾರಿಗೆಲ್ಲ ಮಧುರ್ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.